ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತೊಂದು ಬುರ್ಜಿ ಮಾಡಿಕೊಂಡು ಬಂದಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ಲ. ಯಾವುದರಿಂದ ಮಾಡಿದ್ದು ಗೊತ್ತುಂಟಲ್ಲ ನಿಮಗೆ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡಿದ ಬುರ್ಜಿ ಇದು. ನಾನಿಲ್ಲಿ ಫಸ್ಟಿಗೆ ಒಂದು ಚಿಕ್ಕದು 3 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಆದ ನಂತರ ನಾನು ಒಂದು ಟೊಮೆಟೊ ಹಣ್ಣನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಾಗ್ತದೆ. ನೋಡಿ, ಒಂದು ಟೊಮೆಟೊ ಹಣ್ಣನ್ನು ಸಹ ಕಟ್ ಮಾಡ್ತಾ ಇದ್ದೇನೆ. ನಾನು ಪನ್ನೀರಲ್ಲಿ ಮಾಡಿದ್ದಾಯ್ತಾ ಈ ಬುರ್ಜಿ. ಪನ್ನೀರ್ ನೀವು ಗಟ್ಟಿ ಪನ್ನೀರ್ ತಂದು ತೊಳೆದಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಆಗ್ತದೆ. ಈಗ ನಾನೊಂದು ಹಸಿಮೆಣಸನ್ನು ಕೂಡ ಕಟ್ ಮಾಡಿದ್ದೇನೆ. ಹಸಿಮೆಣಸು ಖಾರ ಜಾಸ್ತಿ ಹಾಕಿದರೆ ಚೆನ್ನಾಗಿರ್ತದೆ. ನಿಮ್ಗೆ ಇಷ್ಟ ಇದ್ದರೆ ನೀವು ಹಸಿಮೆಣಸು ಜಾಸ್ತಿ ಹಾಕ್ಕೊಳ್ಳಿ ಆಯಿತಾ. ಈಗ ಗ್ಯಾಸು ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡೆ. ಕಡಾಯಿ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಾಗ್ತದೆ. ಇಲ್ಲಿ ನಾನೊಂದು 5ರಿಂದ 6 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ. ಈಗ ಈ ಎಣ್ಣೆ ಕಾದ ನಂತರ ನಾವು ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಕೂಡಲೇ ನಾವು ಅದಕ್ಕೆ ಹಸಿಮೆಣಸನ್ನು ಸಹ ಹಾಕ್ಕೊಳ್ಬೇಕು. ಹಸಿಮೆಣಸು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಪರಿಮಳ ಚೆನ್ನಾಗಿ ಬರ್ತದೆ. ನೀವು ಬೇಕಂದರೆ ಚಿಟಿಕೆ ಜೀರಿಗೆಯನ್ನು ಸಹ ಹಾಕ್ಕೊಳ್ಬೋದು ಎಣ್ಣೆಗೆ. ನನಗೆ ಇಷ್ಟ ಇಲ್ಲ, ಹಾಗಾಗಿ ನಾನಿಲ್ಲಿ ಸೇರಿಸ್ಕೊಳ್ಳಿಲ್ಲ. ಬುರ್ಜಿದು ಪರಿಮಳ ಚೇಂಜ್ ಆಗ್ತದೆ ಅಂತ. ಕೆಲವರು ಜೀರಿಗೆ ಕೂಡ ಹಾಕ್ಕೊಳ್ತಾರೆ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಕೂಡ ಹಾಕ್ಕೊಳ್ತಾರೆ. ಅದೆಲ್ಲ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಮಾಡಿದ್ದು, ಬರೀ ಹಸಿಮೆಣಸು, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ. ಇದೀಗ ಇಷ್ಟ ಆದ ನಂತರ ಇದಕ್ಕೆ ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಕೂಡ ಹಾಕಿ ಒಂದು 1/4 ಚಮಚ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು, ಅಷ್ಟು ತನಕ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಬೇಗ ಆಗ್ತದೆ ಇದು. ನಿಮಗೆ ಪನ್ನೀರು ರೆಡಿ ಇದ್ದರೆ, ಪನ್ನೀರ್ ಗಟ್ಟಿ ಇದ್ದರೆ ನೀವು ತುರಿದಿಟ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಪನ್ನೀರ್ ಮಾಡ್ಕೊಳ್ಬೋದು. ನಾನಿದು ಮನೆಯಲ್ಲೇ ಮಾಡಿದ ಪನ್ನೀರು, ಹಾಲಿನ ಕೆನೆ ತೆಗೆದಿದ್ದೆ, ಹಾಗಾಗಿ ನನಗೆ 1 ಲೀಟ್ರಲ್ಲಿ ಇಷ್ಟೇ ಸಿಕ್ಕಿದ್ದು. ಇದನ್ನು ಸ್ವಲ್ಪ ಬಿಸಿ ಮಾಡಿ ವಿನಿಗರ್ ಹಾಕಿ ನಾನು ಪನ್ನೀರ್ ಮಾಡಿ ಇಟ್ಟದ್ದು. ಇದನ್ನು ಈಗ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಪನ್ನೀರ್ ಹಾಕಿದ ನಂತರ ತುಂಬ ಹೊತ್ತೇನು ಫ್ರೈ ಮಾಡಲಿಕ್ಕಿರೋದಿಲ್ಲ, ಸ್ವಲ್ಪ ಹೊತ್ತು ಬಿಸಿ ಮಾಡಿದರೆ ಸಾಕು. ನೋಡಿ, ಇವಾಗ ರುಚಿಯಾದ ಪನ್ನೀರ್ ಬುರ್ಜಿ ರೆಡಿಯಾಗಿದೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ನೋಡಿ, ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮಗೆ ಬುರ್ಜಿ ರೆಡಿ ಆಗ್ತದೆ. ಅದೇ ರೀತಿ ನಿಮಗೆ ನಾನು ಮಾಡೋ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ, ವ್ಲಾಗ್ ಏನಾದರೂ ಇದ್ದರೆ ನಿಮಗೆ ಕೂಡಲೇ ನೋಟಿಫಿಕೇಷನಲ್ಲಿ ಬರ್ತದೆ. ಇವಾಗ ನೋಡಿ, ಸೂಪರಾಗಿರುವ ಒಂದು ಪನ್ನೀರ್ ಬುರ್ಜಿ ರೆಡಿ ಆಯಿತು. ಇದೇ ರೀತಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಇದು. ಸೂಪರಾಗಿ ಟೇಸ್ಟಿಯಾದ ಪನ್ನೀರ್ ಬುರ್ಜಿ. ಒಂದು ಸತಿ ನೀವು ಮನೆಗೆ ಪನ್ನೀರ್ ತಂದಾಗ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ನಿಮಗೆ ಹೋಟ್ಲಲ್ಲೆಲ್ಲ ಸಿಗ್ತದೆ ಇದೇ ರೀತಿ ಟೇಸ್ಟಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.